ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ನನ್ನ ಮಗಳು ಮಾಡಿರೋಂತಹ ರೆಸಿಪಿ. ನಿನ್ನೆ ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಮತ್ತು ಮಗಳು ಸೇರಿಕೊಂಡು ದಾಲ್ ಮತ್ತು ಜೀರಾ ರೈಸ್ನ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಒಂದು ಕುಕ್ಕರಲ್ಲಿ ಒಂದು ಗ್ಲಾಸ್ನ ತೊಗರಿಬೇಳೆ ತೊಳೆದು ಹಾಕ್ಕೊಂಡಿದ್ದಾಳೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು 3 ವಿಸಿಲ್ ಹಾಕ್ಸ್ಕೊಂಡಿದ್ದಾಳೆ ನೋಡಿ. ಈಗ ವಿಸಿಲ್ ಹೋದ್ಮೇಲೆ ಈ ಥರ ಬೆಂದಿದೆ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಳೆನೂ ಹಂಗೆ ಇರೋ ಥರ ಮಾಡಿಕೊಂಡು ಲೈಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದನ್ನು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ದಾಲ್ಗೆ. ಮೊದಲು ಒಂದು ಬಾಣಲಿನ ಇಟ್ಕೊಂಡು 1 ಟೀ ಸ್ಪೂನ್ ಎಣ್ಣೆ ಹಾಕಿದ್ದಾಳೆ. ನಂತರ ಸಾಸಿವೆ ಜೀರಿಗೆ 2 ಹಾಕ್ಕೋಬೇಕು. ಈಗ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದಾಳೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಣಮೆಣಸಿನ್ಕಾಯಿ ಹಾಕಬೇಕು. ತುಂಬ ಸಿಂಪಲ್ಲು ಮತ್ತು ಟೇಸ್ಟ್ ಚೆನ್ನಾಗಿತ್ತು. ಬೇಗ ಆಗುತ್ತೆ ಈ ರೆಸಿಪಿ. ಈಗ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದಾಳೆ. ಟೊಮೊಟೊ ಒಂದು ತಗೊಂಡಿದ್ದಾಳೆ. ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಕೂಡ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಈಗ ಖಾರಕ್ಕೆ ಚಿಲ್ಲಿ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದಾಳೆ. ಇಲ್ಲೊಂದು ಟೈಮ್ಗೆ ಸಿಂಪಲಾಗಿ ಮಾಡಿದ್ದೀವಿ. ಚೆನ್ನಾಗಿ ಫ್ರೈ ಆದ ನಂತರ ಈಗ ಬೇಯಿಸಿಟ್ಕೊಂಡಿರೋಂತಹ ಬೇಳೆನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 1-2 ನಿಮಿಷ ಕುದಿಸ್ಕೋಬೇಕು. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಮ್ಮ ರೆಸಿಪಿಗಳನ್ನು ಲೈಕ್ ಮಾಡ್ಕೊಂಡು ನೋಡಿ. ಈಗ ನೋಡಿ ದಾಲ್ ರೆಡಿಯಾಗಿದೆ. ಚೆನ್ನಾಗಿ ಕುದ್ದಿದ್ದಾಯಿತು. ಈಗ ದಾಲ್ ರೆಡಿಯಾಗಿದೆ. ಈಗ ಜೀರಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಪಾತ್ರೆಯಲ್ಲಿ ರೈಸ್ ಮಾಡ್ಕೋಬೇಕು. ನೀರನ್ನ ಇಕ್ಕಿ 1 ಗ್ಲಾಸ್ ಅಕ್ಕಿ ಹಾಕಿದ್ದೀವಿ. ಇಲ್ಲಿ ಬಾಸುಮತಿ ರೈಸಲ್ಲಿ ಮಾಡ್ಕೊತಾ ಇರೋದು ನೋಡಿ. ಮಾಮೂಲಿ ಅನ್ನ ಮಾಡ್ಕೋಬೇಕು. ನೀವು ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಇಲ್ಲ ಈ ರೀತಿ ಆದರೂ ಮಾಡ್ಕೋಬೋದು. ಮೊದಲು ಸ್ಟವ್ ಮೇಲೆ ಪಾನ್ ಇಟ್ಕೊಂಡು 1 ಟೀ ಸ್ಪೂನ್ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಂಡೇ ಬಂದರೆ ನಮ್ಮ ಮನೆಯಲ್ಲಿ ಏನಾದರೂ ಇಬ್ಬರು ಟ್ರೈ ಮಾಡ್ತಾ ಇರ್ತಾರೆ. ಅದಕ್ಕೆ ಮಕ್ಕಳು ಕಲಿಬೇಕಲ್ವ ಅಂತ ನಾನು ಬಿಟ್ಟಿರ್ತೀನಿ. ನನ್ನ ಮಗಳ ಜೊತೆ ನಮ್ಮ ಮನೆಯವರು ಏನೋ ಒಂದು ಮಾಡ್ತಾ ಇರ್ತಾರೆ ನೋಡಿ. ಇಬ್ಬರು ಸೇರ್ಕೊಂಡು ಮಾಡಿರೋಂತಹ ಟಿಫನ್ ಇದು. ಈಗ ಸ್ವಲ್ಪ 1 ಟೀ ಸ್ಪೂನ್ ಬಟರ್ ಹಾಕಿದ್ದಾರೆ. ಬಟರ್ ಸ್ವಲ್ಪ ಬಿಸಿ ಆದಮೇಲೆ ಈಗ ಮಾಡಿಟ್ಕೊಂಡಿರೋಂತಹ ರೈಸ್ ಹಾಕ್ತಾಯಿದ್ದೀನಿ. ಬಾಸುಮತಿ ರೈಸ್ ಇದು ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೋಬೇಕು. ಅಷ್ಟೇ ಸಿಂಪಲ್ ಇದು. ತುಂಬ ಚೆನ್ನಾಗಿತ್ತು ಟೇಸ್ಟು ದಾಲ್ ಜೊತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನೋಡಿ. ಜೀರಾ ರೈಸ್ ರೆಡಿ ಆಯಿತು. ಜೀರಾ ರೈಸ್ ಜೊತೆಗೆ ಸಿಂಪಲ್ ಆಗಿರುವಂತಹ ದಾಲ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸ್ರಿ.